ನಮಸ್ಕಾರ. ರಿಪಬ್ಲಿಕ್ ಕನ್ನಡದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಇವತ್ತಿನ ಕಾರ್ಯಕ್ರಮ ಬಹಳ ವಿಶೇಷ. ಯಾಕಂತಂದ್ರೆ ನಮ್ಮ ಜೊತೆಲಿರೋ ವ್ಯಕ್ತಿ ಕೂಡ ಬಹಳ ವಿಶೇಷ. ಅವ್ರ ಜೀವನದಲ್ಲಿ ಆಗ್ತಿರೋದು ಕೂಡ ವಿಶೇಷವೇ. ನಾನು ಜಾಸ್ತಿ ಬಿಲ್ಡಪ್ ಕೊಡ್ಲಿಕ್ಕೆ ಹೋಗಲ್ಲ, ನೇರವಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ತಿದ್ದೀನಿ. ನಮಸ್ಕಾರ ಭಾವನಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ಸ್ ಆ್ಯಕ್ಚುಲಿ ನಾನು ಹೇಳಬೇಕು, ಯಾಕೆ ಅನ್ನೋದನ್ನು ಆಮೇಲೆ ಹೇಳ್ತೀನಿ. ಬಟ್ ಈಗ ಆಲ್ರೆಡಿ ವೀಕ್ಷಕರಿಗೆಲ್ಲ ಗೊತ್ತಿದೆ, ಭಾವನಾ ಅವರು ಕೆಲವೇ ತಿಂಗಳಲ್ಲಿ ತಾಯಿ ಆಗ್ತಿದ್ದಾರೆ ಅವಳಿ ಮಕ್ಕಳಿಗೆ. ಹಾಗಾಗಿ ರಿಪಬ್ಲಿಕ್ ಕನ್ನಡದ ಪರವಾಗಿ ಒಂದು ಪುಟ್ಟ ಕಾಣಿಕೆ ನಿಮಗೆ. ನೀವು ಕುತ್ಕೊಳ್ಳಿ, ನಾನು ಕೊಡ್ತೀನಿ. ಸೋ ಸ್ವೀಟ್. ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ಬಿಡಿ ಹಾಗಾದ್ರೆ. ಥ್ಯಾಂಕ್ ಯು ಸೋ ಮಚ್, ದಟ್ಸ್ ಸೋ ಬ್ಯೂಟಿಫುಲ್. ಥ್ಯಾಂಕ್ ಯು. ತುಂಬ ಜನ ಈಗ ಆಲ್ರೆಡಿ ಮೀಡಿಯಾದವರು, ಸೋಷಿಯಲ್ ಮೀಡಿಯಾದವರು, ಫ್ರೆಂಡ್ಸು, ಫ್ಯಾಮಿಲಿ ಎಲ್ಲರೂ ಪ್ರಶ್ನೆ ಕೇಳಿ 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 ನಿಮಗೆ ಫ್ರೆಂಡ್ಸ್ ಫ್ಯಾಮಿಲಿ ಯಾರು ಪ್ರಶ್ನೆ ಕೇಳಿಲ್ಲ. ಸೊ ನಾನು ಪ್ರಶ್ನೆ ಕೇಳೋದಕ್ಕಿಂತ ಮುಂಚೆ ಹೌ ಆರ್ ಯು? ಹೇಗಿದ್ದೀರಿ? ಫೈನ್, ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಆರೋಗ್ಯವಾಗಿದ್ದೀವಿ, ನಾವು ಮೂರು ಜನನು. ಇಟ್ಸ್ ಅ ಗುಡ್ ಫೀಲಿಂಗ್. ಓಕೆ ಭಾವನಾ ಅವರೇ, ರೊಟೀನ್ ಪ್ರಶ್ನೆಗಳಿಗಿಂತ ನನಗೆ ವೈಯಕ್ತಿಕವಾಗಿ ಒಂದು ಪ್ರಶ್ನೆ ಕೇಳಲೇಬೇಕು ಅಂತಿತ್ತು. ನಿಮ್ಮ ಈ ಸಮಾಚಾರ ನನಗೆ ಗೊತ್ತಾದಾಗ, ತಾಯ್ತನ ಅನ್ನೋದು ಅಥವಾ ರೀಪ್ರೊಡಕ್ಷನ್ ಅನ್ನೋದು, ಮದರ್ಹುಡ್ ಅನ್ನೋದು ಪ್ರತಿಯೊಬ್ಬ ಮಹಿಳೆಗೂ ಕೂಡ ಇಟ್ಸ್ ಅ ರೈಟ್, ಆಕೆಗಿರೋ ಹಕ್ಕು. ಆದರೆ ಫಾರ್ಚುನೇಟ್ಲಿ ಅನ್ಫಾರ್ಚುನೇಟ್ಲಿ ಹೇಗಾಗ್ಬಿಟ್ಟಿದೆ, ಒಬ್ಬ ಪಾರ್ಟ್ನರ್ ಇಲ್ಲ ಅಂತಂದ್ರೆ ಅದು ಇಲ್ಲೀಗಲ್ ಅನ್ನೋ ರೀತಿಯಲ್ಲೇ ಮನಸ್ಥಿತಿ ಈಗಲೂ ಕೂಡ ಅನೇಕರಿಗೆ ಗೊತ್ತಿಲ್ಲ. ತಾಯಿ ಆಗಬೇಕು ಅಂತ ಒಬ್ಬ ಹೆಣ್ಮಗಳು ಮನಸ್ಸು ಮಾಡಿದ್ರೆ ಪಾರ್ಟ್ನರ್ ಇಲ್ಲದೆ ಆಗಬಹುದು ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಇಟ್ಸ್ ಲೀಗಲ್ ಆಲ್ಸೋ ಅಂತ. ಸೊ ಅದರಿಂದನೇ ಪ್ರಾರಂಭ ಮಾಡೋಣ ಮಾತು. ಖಂಡಿತವಾಗ್ಲೂ ಮಾಡಬಹುದು. ಅಂದರೆ ಪಾರ್ಟ್ನರ್ ಇಲ್ದೇನೆ ಲೀಗಲ್ ಅನ್ನೋಕ್ಕಿಂತ ಹೆಚ್ಚಾಗಿ ಎಷ್ಟೋ ಸಮಯದಲ್ಲಿ ಪಾರ್ಟ್ನರ್ ಇದ್ದರೂ ಸಹ ಅಲ್ಲಿ ವೈಫಲ್ಯ ಇದೆ, ಅವರಿಗೆ ದಾಂಪತ್ಯ ಜೀವನದಲ್ಲಿದ್ದರೂ ಸಹ ಅವ್ರ ಮಗುವನ್ನು ಪಡ್ಕೊಳಕ್ಕಾಗ್ತಿಲ್ಲ. ಆ ಥರ ಎಲ್ಲ ಸಂಗತಿಗಳಿರಬೇಕಾದ್ರೂ ದಿಸ್ ಬಿಕಮ್ಸ್ ನಮಗೆ ಸೇವಿಂಗ್ ಹ್ಯಾಂಡ್ ಅಥವಾ ಹೆಲ್ಪಿಂಗ್ ಹ್ಯಾಂಡ್ ಅಂತ ಹೇಳ್ಬಹುದು. ಅದಕ್ಕೊಂದು ತಂತ್ರಜ್ಞಾನ ಮತ್ತು ವಿಜ್ಞಾನಕ್ಕೆ, ಇವತ್ತಿನ ವಿಜ್ಞಾನಕ್ಕೆ ಮತ್ತು ನಮ್ಮಲ್ಲಿರೋ ಅಂತಹ ಇವಾಗ ಮೆಡಿಕಲ್ ಹ್ಯಾಸ್ ಗಾನ್ ರಿಯಲಿ ಹೈ. ಇಂಡಿಯಾವೇ ನಾವೆಲ್ಲೂ ಹಿಂದುಳಿದಿಲ್ಲ, ಸ್ಪೆಷಲಿ ವೈದ್ಯಕೀಯ ಕ್ಷೇತ್ರದಲ್ಲಂತೂ ಹಿಂದುಳಿದಿಲ್ಲ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬಹುದು. ಸಂಗಾತಿ ಅನ್ನೋದು, ಕಂಪ್ಯಾನಿಯನ್ ಅನ್ನೋದು ಅನಿವಾರ್ಯ ಅನ್ನೋ ರೀತಿಯಲ್ಲಿ ಈಗಲೂ ಕೂಡ ನಾವೆಷ್ಟೇ ಮಾಡರ್ನೈಸ್ ಅಂದ್ರೂ ಕೂಡ, ಅಥವಾ ಹೇಗೆ ಹೇಳ್ತೀರಿ, ಕಂಪ್ಯಾನಿಯನ್ಶಿಪ್ ಇಸ್ ನಾಟ್ ಅನಿವಾರ್ಯ. ಯಾಕಂದ್ರೆ ಅದು ತುಂಬಾ ಮದುವೆ ಆಗಿದೀವಿ ಅಂದ್ರೂ ಇಟ್ಸ್ ನಾಟ್ ನೆಸಸರಿ ದಟ್ ಯು ಹ್ಯಾವ್ ಫೌಂಡ್ ಅ ಕಂಪ್ಯಾನಿಯನ್ ಅಂತ ಆಗಲ್ಲ. ಬಟ್ ಕಂಪ್ಯಾನಿಯನ್ಶಿಪ್ ಇಸ್, ಐ ಥಿಂಕ್ ಇಟ್ಸ್ ಬೈ ಚಾಯ್ಸ್. ಮದುವೆ ಕ್ಯಾನ್ ಬಿ ಅನಿವಾರ್ಯ. ಯಾಕಂದ್ರೆ ಅದು ನಮ್ಮ ಸಮಾಜದ ಚೌಕಟ್ಟಿನಲ್ಲಿ ಅದಕ್ಕೆ ಒಂದು ಹೆಚ್ಚಿನದಂತ ಒಂದು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದೀವಿ. ಮತ್ತು ಅದಕ್ಕೊಂದು ಶಿಸ್ತನ್ನು, ಅದಕ್ಕೊಂದು ಪ್ಯಾರಾಮೀಟರ್ ಹಾಕಿದ್ದೀವಿ. ಈ ಚೌಕಟ್ಟಲ್ಲಿ ಇರಬೇಕಾದ್ರೆ ಇಂತಿಂಥ ನಿರ್ಬಂಧನೆಗಳಿಗೆ ಹೆಣ್ಣಾಗ್ಲಿ ಗಂಡಾಗ್ಲಿ ಒಳಪಡಬೇಕು ಅಂತ ಹೇಳಿ. ಅದು ಒಂದು ಸ್ವಲ್ಪ ಅನಿವಾರ್ಯ ಅಂತ ಅನ್ನಿಸ್ಬಹುದು. ಸುಮಾರು ಹೆಣ್ಮಕ್ಳಿಗೆ ನೀವು ನಿಮ್ಮ ಸೋಷಿಯಲ್ ಮೀಡಿಯಾ ಪೋಸ್ಟಲ್ಲಿ ಕೂಡ ಬರ್ಕೊಂಡಿದ್ರಿ, ಒಬ್ಬರಿಗೆ ನನ್ನ ಈ ಜರ್ನಿಯಿಂದ ಇನ್ಸ್ಪಿರೇಷನ್ ಸಿಗುತ್ತೆ, ಈ ಹೆಜ್ಜೆ ಅವರು ಇಡ್ಲಿಕ್ಕೆ ಮುಂದಾಗ್ತಾರೆ ಅಂದರೆ ಅಷ್ಟೇ ಖುಷಿ ಅಂತ ಹೇಳಿ. ಅನೇಕರಿಗೆ ಗೊತ್ತೇ ಇಲ್ಲ ಹೆಂಗಿದು, ನಾವು ಹೆಂಗೆ ಅಪ್ರೋಚ್ ಮಾಡಬೇಕು, ಸಾಧ್ಯನಾ, ಒಬ್ಬ ಹೆಣ್ಣು ಮಗಳಾಗಿ ಸಿಂಗಲ್ ಪೇರೆಂಟ್ ಆಗಲಿಕ್ಕೆ ಸಾಧ್ಯನಾ ಅಂತ ಹೇಳಿ ಗೊತ್ತೇ ಇಲ್ಲ. ಸೊ ನಿಮ್ಮ ಜರ್ನಿ ಹೆಂಗೆ ಸ್ಟಾರ್ಟ್ ಆಯಿತು? ಆ ಥರ ನನಗೂ ಗೊತ್ತಿರಲಿಲ್ಲ. ಐ ಓನ್ಲಿ ನ್ಯೂ ದರ್ ಇಸ್ ಅನ್ ಆಪ್ಷನ್, ಈ ಥರದ ಒಂದು ಪ್ರಕ್ರಿಯೆ ಇದೆ ಅನ್ನೋವಂಥದ್ದು ಗೊತ್ತಿದೆ. ಆಮೇಲೆ ಈಗಾಗಲೇ ವಿ ಆರ್ ಆಲ್ರೆಡಿ ಟಾಕಿಂಗ್ ಅಬೌಟ್ ಫ್ರೀಸಿಂಗ್ ದ ಎಗ್ ಅನ್ನೋವಂಥದ್ದು ಈಗ ನಾವಾಗಲೇ ಅರ್ಲಿ 2000 ನಾವು ಕೇಳ್ಪಟ್ಟಿದ್ದೀವಿ. ಆ್ಯಂಡ್ ಸೆರೋಗಸಿ ವಾಸ್ ಟೂ ರ್ಯಾಂಪೆಂಟ್ ಆಗಿ ಬೇಗ ಹರಡೋಕ್ಕೆ ಶುರುವಾಯಿತು. ಸ್ಪೆಷಲಿ ನಾನು ಬಾಂಬೆಲಿ ಇದ್ದಿದ್ದರಿಂದ ಪೂನಾ ವಾಸ್ ಅ ಮೇಜರ್ ಹಬ್ ಫಾರ್ ಸೆರೋಗಸಿ. ಹಾಗಾಗಿ ಅಲ್ಲಿ ತುಂಬ ನಮಗೆ ಕೇಳೋಕ್ಕೆ ಸಾಕಷ್ಟು ವಿಚಾರಗಳು ಬರ್ತಾಯಿತ್ತು. ಬಟ್ IVFಗೆ ಆಗ ಒಂದು ಸ್ವಲ್ಪ ವರ್ಷಗಳ ಹಿಂದೆ ಕಂಪಲ್ಸರಿ ಮ್ಯಾರಿಟಲ್ ಸ್ಟೇಟಸ್ ಇರಬೇಕು ಅನ್ನೋವಂಥದ್ದನ್ನು ನನಗೆ ಕಾನೂನಲ್ಲಿ ಹಾಗಿತ್ತೋ ಅಥವಾ ಡಾಕ್ಟರ್ ಹಾಗೆ ಹೇಳಿದ್ದೋ ನಂಗೆ ಗೊತ್ತಿಲ್ಲ. ಬಟ್ ನಾನು ಒಂದು 4 ವರ್ಷದ ಹಿಂದೆನೇ ನಾನು ಆಗಲೇ ನನ್ನ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡೋಕ್ಕಂತ ಹೋದಾಗ, ಫೋನ್ ಮಾಡಿದಾಗ ಅವರು ಮೊದಲನೇ ಪ್ರಶ್ನೆ ಕೇಳ್ತಾ ಇದ್ದಿದ್ದೇನೆ, ಮದುವೆ ಆಗಿದೆಯಾ ಅಂತ ಕೇಳ್ತಾಯಿದ್ರು. ಏಜ್ ಕೇಳ್ತಾರೆ ಮೊದಲಿಗೆ. ಆಮೇಲೆ ವೆನ್ ಯು ಆಲ್ರೆಡಿ ಟೆಲ್ ದೆಮ್ ಐ ಆಮ್ ಆಲ್ರೆಡಿ ಲೇಟ್ 30s ಅಥವಾ ಅಂತೆಲ್ಲ ಹೇಳಿದ್ರೆ, ದೆನ್ ದ ಇಮಿಡಿಯೇಟ್ ಕ್ವೆಶ್ಚನ್ ಮತ್ತು ನೆಕ್ಸ್ಟ್ ಅದರ ಮುಂದಿನ ಪ್ರಶ್ನೆನೇ ಏನಿರುತ್ತೆ ಅಂದರೆ ಮದುವೆ ಆಗಿದೆಯಾ ಅಂತ. ಇಲ್ಲ, ನನ್ನ ಮದುವೆ ಆಗಿಲ್ಲ ಅಂತ ಹೇಳಿದ್ರೆ ಎಷ್ಟೋ ಜನ ಫೋನ್ ಇಟ್ಬಿಟ್ರು. ಅಂದರೆ ಆವಾಗ ಅದು ಓಪನ್ ಇರಲಿಲ್ಲ ಅಂತ ಕಾಣಿಸುತ್ತೆ ಕಾನೂನಲ್ಲಿ. ಹಾಗಾಗಿ ದೇ ವರ್ ಆಲ್ಸೋ ವೆರಿ ಸ್ಟ್ರಿಕ್ಟ್ ಅಬೌಟ್ ಇಟ್. ಮೇ ಬಿ ಅವ್ರಿಗೆ ಅಷ್ಟೊಂದು ಸ್ಟ್ರಿಂಜೆಂಟ್ ಇದು ಫಾರ್ಮಲಿ ದೇ ಅಂಡರ್ಗೋ, ಪ್ರತಿಯೊಬ್ಬರು ಡಾಕ್ಟರ್ನು ದೇ ಹ್ಯಾವ್ ಟು ಫಾಲೋ ಸರ್ಟನ್ ರೂಲ್ಸ್. ಆ್ಯಂಡ್ ನಮ್ಮ ಕಾನೂನಲ್ಲಿ ಏನೇನು ಬರುತ್ತೆ, ಅವ್ರಿಗೆ ಏನೇನು ಒಳಪಡುತ್ತೆ, ದೇ ಹ್ಯಾವ್ ಟು ಅಂಡರ್ಗೋ, ಐ ಥಿಂಕ್. ಹಾಗಾಗಿ ಆಮೇಲೆ ಇನ್ನೊಂದು ನಂಗೆ ಏನಾಯ್ತು ಅಂದರೆ, ಹೋಗಿ ಒಂದಿಬ್ರನ್ನ ಕನ್ಸಲ್ಟ್ ಮಾಡಿದಾಗ್ಲೂ
ಕೆಲವರು ಐ ವಿ ಎಫ್ ಮಾಡೋಣ, ಇಟ್ಸ್ ಆಲ್ರೆಡಿ ವೆರಿ ಲೇಟ್, ಯು ಹ್ಯಾವ್ ಟು ಹರಿ ಅಪ್ ಅಂತ ಹೇಳಿ. ಅಂದರೆ ಮಾನಸಿಕವಾದಂತಹ ಸಿದ್ಧತೆಗಳನ್ನ ನಮಗೆ ಕೊಡೋದ್ರಲ್ಲಿ ಅವ್ರು ಸ್ವಲ್ಪ ವಿಫಲರಾದರು ಅಂತ ನಾನು ಹೇಳಬಹುದು. ಅಂದರೆ ದೇ ಡಿಡ್ ನಾಟ್ ಸಜೆಸ್ಟ್ ಮೀ ಎನಿಥಿಂಗ್, ಏನು ಮಾಡಬಹುದು ಈಗೇನು ಮಾಡಬಹುದು, ವಾಟ್ ಕ್ಯಾನ್ ಬಿ ದ ನೆಕ್ಸ್ಟ್ ಸ್ಟೆಪ್. ಒಂದು ಸ್ವಲ್ಪ ಹೇಳಿ ಒಂಚೂರು ತಿಳುವಳಿಕೆ ಕೊಟ್ಟಿದ್ದೀರಾ, ಪ್ರಾಬಬ್ಲಿ ಇಟ್ ಕುಡ್ ಹ್ಯಾವ್ ಬಿನ್ ಮಚ್ ಅರ್ಲಿಯರ್, ಒಂದು 4 ವರ್ಷದ ಮುಂಚೆ ಆಗ್ತಿತ್ತು ಅಂತ ಕಾಣಿಸುತ್ತೆ. ಅದು ಏನಾಗಿತ್ತು ಅಂದರೆ, ಹೆಂಗಂದ್ರೂ ಲಾಕ್ಡೌನ್ ಇತ್ತು, ಆಮೇಲೆ ನಮ್ಗೆ ಗೊತ್ತಿಲ್ಲ, ಕೆಲಸನೂ ಇಲ್ಲ, ಯು ಡೋಂಟ್ ನೋ ಫಾರ್ ಹೌ ಲಾಂಗ್. ಸೊ ಮೈಂಡ್ ವಾಸ್ ಆಲ್ಸೋ ಪ್ರಿಪೇರ್ಡ್, ಫಿಸಿಕಲಿ ವಿ ಆರ್ ನಾಟ್ ಡೂಯಿಂಗ್ ಮಚ್, ಎಲ್ಲದಕ್ಕೂ ನನಗೆ ಅಲ್ಲಿ ಅವಕಾಶ ಇತ್ತು ಅಂತ ಐ ಥಾಟ್ ದಟ್ ಇಸ್ ಅ ರೈಟ್ ಟೈಮ್ ಅಂತ ಐ ಹ್ಯಾಡ್ ಅಪ್ರೋಚ್. ಬಟ್ ಆಗ ನಂಗೆ ಯಾರೂ ಸರಿಯಾಗಿ ಸಜೆಸ್ಟ್ ಮಾಡಲಿಲ್ಲ, ಸಲಹೆ ಕೊಡಲಿಲ್ಲ. ಆ್ಯಂಡ್ ಮೋರೋವರ್ ದೇ ಡಿಡ್ ನಾಟ್ ಗಿವ್ ಮಿ ಟೈಮ್. ಐ ಥಿಂಕ್ ಯಾರೇ ಹೋದ್ರೂ ಒಂದು ಪೇಷಂಟಾಗಿ ನಾವು ಹೋಗ್ತೀವಂದರೆ ಡಾಕ್ಟರ್ ಹತ್ರ, ಮೊಟ್ಟ ಮೊದಲಿಗೆ ನಮ್ಗೆ ಬೇಕಾಗೋದು ಅವರಲ್ಲಿ ನಮ್ಗೆ ಭರವಸೆ ಬರಬೇಕಂತ ಹೇಳಿದ್ರೆ ದೇ ಹ್ಯಾವ್ ಟು ಗಿವ್ ಅ ಸಮ್ ಟೈಮ್. ಯಾಕಂದರೆ ಅವರೇ ನನಗೆ ಆ ಕ್ಷಣದಲ್ಲಿ, ಆ ಸಮಯದಲ್ಲಿ ದೇ ಬಿಕಮ್ ಎವ್ರಿಥಿಂಗ್ ಫಾರ್ ಯು. ಆ ಡಾಕ್ಟರ್ ಇಸ್ ನಾಟ್ ಜಸ್ಟ್ ಅ ಡಾಕ್ಟರ್. ಆಪತ್ ಬಾಂಧವಗಿಂತ ಬಾಂಧವ್ಯನೇ ಬೆಳ್ಕೊಂಡು ಬಿಡುತ್ತೆ. ಯು ವಿಲ್ ನೆವರ್ ಫರ್ಗೆಟ್. ನೀವು ಹೇಳಿದ್ರಲ್ಲ ನಿಮ್ಮ ಗೈನಿಕ್ ಯಾರು ಅಂತ ಹೇಳಿದ್ರೆ, ಅದು ಲೈಫ್ ಟೈಮ್. ನಿಮ್ಮ ಮಗ ದೊಡ್ಡವನಾದರೂ ಸಹ ಅವರ ಹೆಸರು ಅದಕ್ಕೆ ಅಟ್ಯಾಚ್ ಇರುತ್ತೆ ಮಗು ಜೊತೆಯಲ್ಲಿ. ಸೊ ಹಾಗಾಗಿ ಇಟ್ ಇಸ್ ನಾಟ್ ಜಸ್ಟ್ ಪ್ರೊಫೆಷನ್ ಅಥವಾ ನಮ್ಮ ಪ್ರೊಫೆಷನ್ನ ಒಂದು ಪ್ರೊಫೆಷ್ನಲಿ ಒಂದು ಇದಿರಲ್ಲ ಅಲ್ಲಿ, ಇಟ್ ಗ್ರೋಸ್ ಬಿಯಾಂಡ್. ಅಲ್ಲಿ ನಾನು ಅಪ್ಪನ್ನು ನೋಡಬೇಕಾಗತ್ತೆ, ಅಮ್ಮನೂ ಅಲ್ಲಿ ನೋಡಬೇಕಾಗತ್ತೆ, ಒಬ್ಬ ವೈದ್ಯರಲ್ಲಿ ತಂದೆ ತಾಯಿ ಆಗಿ, ಅಣ್ಣ ತಂಗಿ ಆಗಿ ಎಲ್ಲರನ್ನೂ ನಾನು ಅಲ್ಲಿ ನೋಡಬೇಕಾಗತ್ತೆ. ಬಿಕಾಸ್ ವಿ ಆ್ಯಸ್ ಅ ಪೇಷಂಟ್ ವಿ ಗೋ ವಿತ್ ಸೋ ಮೆನಿ ಥಿಂಗ್ಸ್. ಹೌದು. ಆಮೇಲೆ ಎಷ್ಟು ಅನ್ಫಾರ್ಚುನೇಟ್ ಅಂದರೆ, ನಮ್ಮ ದೇಹದೊಳಗೆ ನಮ್ಗೆ ಏನಾಗ್ತದೆ ಅಂತ ನಮಗೆ ಗೊತ್ತಿರಲ್ಲ, ಯಾರೋ ನೋಡಿ ಹೇಳಬೇಕಲ್ವಾ. ಆ್ಯಂಡ್ ಈ ಥರದ್ದೆಲ್ಲ ಇರೋದ್ರಿಂದ ಇಟ್ ಟುಕ್ ಮಿ ಸಮ್ ಟೈಮ್. ಒಂದು ಐ ವೇಸ್ಟೆಡ್ ಅರೌಂಡ್ 4 years ಅಂತ ಹೇಳಬಹುದು. ಓಕೆ. ನನ್ನ ಕಂಪ್ಯಾನಿಯನ್ ಬಗ್ಗೆ ಕೇಳ್ತಿದ್ದೆ. ಯಾಕೆ ಆ ಪ್ರಶ್ನೆ ಬಂತು ಅಂದರೆ, ಈಗಲೂ ಕೂಡ ಒಂದು ಮಗು ಅಂದರೆ ತಂದೆ ತಾಯಿ ಇಬ್ಬರೂ ಮುಖ್ಯ ಅನ್ನೋದು ಅದು ತಪ್ಪು ಕೂಡ ಅಲ್ಲ. ಯಾಕಂದ್ರೆ ಒಂದು ಬ್ಯಾಲೆನ್ಸ್, ತಂದೆ ತಾಯಿ ಮುಖ್ಯ. ಹಂಗಿರ್ಬೇಕಾದ್ರೆ ನಿಮ್ಗೆ ವೈದ್ಯರು ಕೂಡ ರಿಜೆಕ್ಟ್ ಮಾಡಿದ್ರು ಅಂತ ಹೇಳ್ತಾ ಇದ್ರಿ, ಎಷ್ಟೋ ಜನ ಮದುವೆ ಆಗಿಲ್ಲ ಅನ್ನೋ ಕಾರಣಕ್ಕೆ. ಈಗ ಒಂದು ಹೆಣ್ಮಗಳು ಭಾವನಾ ಥರದವರೇ ಯಾರೋ ಒಬ್ರು, ಆಯ್ತು ನನಗೂ ಒಂದು ಮಗು ಬೇಕು, ನನಗೆ ಪಾರ್ಟ್ನರ್ ಅಂತಿಲ್ಲ, ಬಟ್ ಸ್ಟಿಲ್ ನನಗೊಂದು ಮಗು ಬೇಕು ಅನ್ನೋರಿಗೆ, ಈಸ್ ಇಟ್ ಈಸಿ ಭಾವನಾ ಅವರೇ ನಿಮ್ಮ ಎಕ್ಸ್ಪೀರಿಯನ್ಸ್? ನಾವ್ ಇಟ್ ಹ್ಯಾಸ್ ಬಿಕಮ್ ಈಸಿ. ಈ ಮುಂಚೆ ದಾಂಪತ್ಯ ಜೀವನದಲ್ಲಿ ಇರಲೇಬೇಕು ಅಂತ ಇತ್ತು. ಅದನ್ನು ನಮಗೆ ಇವಾಗ ಕಾನೂನು ನಮಗೆ ಸ್ವಾತಂತ್ರ್ಯ ಕೊಟ್ಟಿದೆ. ನಮ್ಮಲ್ಲಿ ನಮ್ಮ ದೇಶದ ಒಂದು ಹೆಣ್ಣಿನಲ್ಲಿ ನಾವು ಭರವಸೆ ಇಡಬೇಕು ಅನ್ನೋದನ್ನು ಎತ್ತಿ ಹಿಡ್ತಿದೆ ಇದ್ರ ಮೂಲಕ ಅಂತ ಹೇಳಬಹುದು. ಸೊ ನಾವು ವಿ ಡೋಂಟ್ ಹ್ಯಾವ್ ಟು ಹ್ಯಾವ್ ಎ ರೆಪ್ರೆಸೆಂಟೇಟಿವ್ ಆಲ್ಸೋ. ಅಂದರೆ ಒಂದು ಮೇಲ್ ರೆಪ್ರೆಸೆಂಟೇಟಿವ್ ಇನ್ ಎನಿ ಫಾರ್ಮ್, ತಂದೆಯಾಗಿಯೋ ಅಣ್ಣ ಗಂಡನೋ ಸ್ನೇಹಿತರಾಗಿಯೋ ಯಾರನ್ನಾದ್ರೂ ಕರ್ಕೊಂಡೋಗಿ ಸೈನ್ ಹಾಕಿಸ್ಬೇಕು, ಅಥವಾ ಅವರ ಪ್ರೆಸೆನ್ಸಲ್ಲಿ ನನಗೆ ಕೌನ್ಸಿಲಿಂಗ್ ಆಗೋದು, ನನ್ನ ಮಾತುಕತೆ, ದರ್ ಇಸ್ ನೋ ಸಚ್ ರೆಸ್ಟ್ರಿಕ್ಷನ್ಸ್ ಎಟ್ ಆಲ್. ಸ್ಮಿತಾ, ಇವಾಗ ಏನಂದರೆ ಎಲ್ಲ ಡಾಕ್ಯುಮೆಂಟ್ಸು, ನಾನು ಅಷ್ಟು ಡಾಕ್ಯುಮೆಂಟ್ ಪ್ರತಿ ದಾಖಲೆಗಳಿಗೆ ನಾವೇನು ಸೈನ್ ಮಾಡಿರ್ತೀವಿ ಒಂದೊಂದು ಪ್ರಕ್ರಿಯೆ ಆಗುವಾಗಲೂ ಅವರೊಂದು ಫಾರ್ಮ್ಯಾಲಿಟೀಸ್ ನಿಮ್ಗೆ ಗೊತ್ತೇ ಇದೆ ಹಾಸ್ಪಿಟಲಲ್ಲಿ, ದೇ ವಿಲ್ ಹ್ಯಾವ್ ದೇರ್ ಓನ್ ಫಾರ್ಮ್ಯಾಲಿಟೀಸ್. ಆ ಫಾರ್ಮ್ಯಾಲಿಟಿಗೆ ಸೈನ್ ಮಾಡಲಿಕ್ಕೆಲ್ಲ ನಾನೇ ಮಾಡಿದ್ದೀನಿ ವಿನಃ ಯಾರ ಜೊತೆಯಲ್ಲೂ ನನ್ನ ಅಪ್ಪನ ಕರ್ಕೊಂಡು ಹೋಗಿ ಅಪ್ಪ ಇದ್ದಾರೆ, ತಮ್ಮ ಇದ್ದಾನೆ, ಭಾವ ಇದ್ದಾರೆ, ನೋ, there is no need of a men representation. I think that is so beautiful. ಇದು ಕಾಂಪಿಟೇಷನ್ ಅಲ್ಲ, ಅಂದ್ರೆ ಫೆಮಿನಿಸಮ್ನ ಎಕ್ಸಾಕ್ಟ್ಲಿ. ಐ ಆಮ್ ನಾಟ್ ಸೇಯಿಂಗ್ ದಟ್. ನಿಜ. ಮತ್ತು ಇನ್ನೊಂದು ಕುತೂಹಲ ಅಂದರೆ, ಎಷ್ಟೋ ಮಂದಿ ಹೆಣ್ಮಕ್ಳು ಅದರಲ್ಲೂ ಕೆರಿಯರ್ ವಿಚಾರಕ್ಕೋ 30-35 ಆದಮೇಲೂ ಕೂಡ ತಾಯಿ ಆಗ್ಲಿಕ್ಕೆ ಸಾಧ್ಯ ಆಗಿರಲ್ಲ, ಅಥವಾ ಈಗಿನ ದಿನಗಳಲ್ಲಿ ದಾಂಪತ್ಯ ಜೀವನದ ಕಂಪ್ಯಾಟಿಬಿಲಿಟಿ ಬಗ್ಗೆನೂ ಸಾಕಷ್ಟು ತಕರಾರುಗಳಿದೆ. ಹಿಂಗಿದ್ದವ್ರಿಗೆ ಈ ಥರದ ಸಂಗತಿ ಅಂದರೆ, ಯಾರೂ ಇಲ್ದಿದ್ರೂ ಪರವಾಗಿಲ್ಲ, ತಾಯಿ ಆಗೋ ನನ್ನ ಹಕ್ಕಿಗೆ ಅವಕಾಶ ಇದೆ ಅನ್ನೋದಕ್ಕೆ ನೀವೊಂದು ದೊಡ್ಡ ರೋಲ್ ಮಾಡೆಲ್ ಆದ್ರಿ. ಫಾರ್ ದಟ್ ನಾನು ಅದಕ್ಕೆ ಹೇಳಿದೆ ಶುರುವಲ್ಲೇ ಥ್ಯಾಂಕ್ ಯು ಹೇಳ್ತೀನಿ ನಿಮಗೆ ಅಂತ ಹೇಳಿ. ಯಾಕಂದರೆ ನಿಮ್ಮಿಂದ ಎಷ್ಟೋ ಜನ ಹೆಣ್ಮಕ್ಳಿಗೆ ಈ ವಿಚಾರಗಳು ಗೊತ್ತಾಗ್ತದೆ. ಮೆಡಿಕಲ್ ಬಗ್ಗೆ ಮಾತನಾಡ್ತಿದ್ವಿ, ಬಯಾಲಜಿ ಬಗ್ಗೆ ಮಾತಾಡೋಣ. 40+ ಯೂಶಲಿ ಏನೆಲ್ಲ ಸಜೆಸ್ಟ್ ಮಾಡ್ತಾರೆ ಅಂದರೆ, 30 ಆಯಿತು ಅಂದರೆ ಮಗು ಮಾಡ್ಕೊಳ್ಳಲ್ವಾ. ನಾನು ನಾರ್ಮಲಿ ಹೇಳ್ತಿದ್ದೀನಿ, ಮನೇಲಿರ್ಬೋದು, ಫ್ರೆಂಡ್ ಸರ್ಕಲ್ ಇರ್ಬೋದು, 30 ಆಗೋಯ್ತು ಮಗು ಮಾಡ್ಕೊಳ್ಳಲ್ವಾ, 35 ಕಷ್ಟ ಇನ್ನು, ಈ ರೀತಿ. 40ನೇ ವಯಸ್ಸಿನಲ್ಲಿ ಹೆಣ್ಮಗಳ ಬಾಡಿ, ಇಸ್ ಇಟ್ ಓಕೆ ಟು ಹ್ಯಾವ್ ಕಿಡ್, ಅದರಲ್ಲೂ ಟ್ವಿನ್ಸ್? ಡಾಕ್ಟರ್ ಏನು ಸಜೆಸ್ಟ್ ಮಾಡಿದ್ರು ನಿಮಗೆ? ಒಂದೇನಪ್ಪ ಅಂತ ಹೇಳಿದ್ರೆ, ದೇಹಸ್ಥಿತಿ ನಿಮಗೆ ಎಷ್ಟು ತಯಾರಾಗಿದೆ ಅಂತ ಅದನ್ನು ನೋಡ್ತಾರೆ. ನಿಮಗೆ ಒಂದು ಮಗುನ ಹೆರಲಿಕ್ಕೆ ನಿಮಗೆ ದೇಹದಲ್ಲಿ ನಿಮಗೆ ಶಕ್ತಿ ಇದೆಯಾ ಅನ್ನುವಂಥದ್ದು.
And whether it is 40, till the time that we have a cycle going, whether we are in 40s or 30s, ಇದು ಎವ್ರಿ ಇಂಡಿವಿಜುವಲಿ ಹೌ ದೇ ಮೇಂಟೈನ್ ದೇರ್ ಹೆಲ್ತ್. ಬರೀ ದೇಹ ಅಂತ ಹೇಳಿದ್ರೆ ಬರೀ ನನ್ನ ಆಕಾರ ಆಕಾರ ಫಿಗರ್ ಅಷ್ಟೇ ಅಲ್ಲ, ಅಥವಾ ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲ, ಇಂಟರ್ನಲಿನೂ ನಾನು ಎಷ್ಟು ಹೆಲ್ದಿಯಾಗಿ ನನ್ನನ್ನು ನಾನು ಇಟ್ಕೊಂಡಿದ್ದೀನಿ ಅನ್ನೋವಂಥದ್ದು ತುಂಬ ಮುಖ್ಯ ಆಗುತ್ತೆ. ಇನ್ ಮೈ ಕೇಸ್ ಡಾಕ್ಟರ್ ವಾಸ್ ಆಲ್ಸೋ ವೆರಿ ಹ್ಯಾಪಿ, ಯಾಕಂದರೆ ನಾನು ಅಷ್ಟೊಂದು ಒಬೀಸ್ ಇರಲಿಲ್ಲ, ನನ್ನ ಎತ್ತರಕ್ಕೆ ಎಷ್ಟಿರಬೇಕೋ ನನಗೆ ಅಷ್ಟೇ ತೂಕ ಇತ್ತು, ಮತ್ತು ನಾನು ಯಾವಾಗಲೂ ಆ್ಯಕ್ಟಿವ್ ಆಗಿದ್ದರಿಂದ ಆಮೇಲೆ ಹೆಚ್ಚಾಗಿ ನಾನು ಹೊರಗಡೆ ಊಟ ಅಥವಾ ಜಂಕ್ ತಿನ್ನೋದು ಅದೆಲ್ಲ ಯಾವುದೂ ಅಭ್ಯಾಸ ಮಾಡ್ಕೊಂಡಿರಲಿಲ್ಲ. ಸೊ ದ್ಯಾಟ್ ಹೆಲ್ಪ್ ಮೀ, ನನಗೆ ಹೆಲ್ಪ್ ಆಗಿದೆ. ಅಂದರೆ ನನ್ನ ಆತ್ಮವಿಶ್ವಾಸ ಅದರಿಂದ ಸ್ವಲ್ಪ ಐ ನೋ ದಟ್ ಐ ಕ್ಯಾನ್ ಸ್ಟಿಲ್ ಗೋ ಹೆಡ್ ಅಂತ ಆ ಒಂದು ಕಾನ್ಫಿಡೆನ್ಸ್ ನನಗೆ ಬಂತು. ಬಟ್ ಇಟ್ಸ್ ನಾಟ್ ದ ಸೇಮ್ ವಿತ್ ಸೋ ಮೆನಿ ವುಮೆನ್. ಯಾಕಂದರೆ ಇವತ್ತು ಯಂಗರ್ ಗರ್ಲ್ಸ್ ಅವರಿಗಾಗಲೇ PCOD ಈ ಥರದ್ದು ಮತ್ತು ಹಾರ್ಮೋನಲ್ ಚೇಂಜಸ್ಸು ತುಂಬ, ಅಂದರೆ ದೇ ಗೋ ಥ್ರೂ ಲಾಡ್ ಆಫ್ ಗೈನಿಕ್ ರಿಲೇಟೆಡ್ ಇಶ್ಯೂಸ್. I had not seen a gynecologist till the time I had decided actually. Wow. For so long years. ಹಾಗಾಗಿ ನಂದು ಯಾವತ್ತೂ ಒಂದೇನು ಏರುಪೇರಿರಲಿಲ್ಲ. ಏನೇ ಆದ್ರೂ ನಮ್ಗಾಗಲೇ 35 ಆಗ್ತಾ ಇದೆ ಅಂತ ಹೇಳಿದ್ರೆ ನಮಗೊಂದು ಇದು ಟೈಮ್ ಬಾಂಬ್ ಥರ ಹೇಳ್ತಾ ಇರುತ್ತೆ, ಟಿಕ್ 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 ಅಂತ ಹೇಳ್ತಾ ಇರುತ್ತೆ, ಇಟ್ಸ್ ಟೈಮ್ ಇಸ್ ಅಪ್ ಅಂತ ಹೇಳ್ತಾ ಇರುತ್ತೆ. ಅದರಲ್ಲಿ ಏನಾಗ್ತಿರತ್ತೆ ಗೊತ್ತಾ ಸ್ಮಿತಾ, ಮ್ಯಾರಿಡ್ ಮದುವೆ ಆದವರಿಗೆ ಬೇರೆ ಒಂದು. ಈಗ ನಾವು ಮದುವೆ ಆಗದೆ ಇರೋರಿಗೆ ವೆನ್ 35 ಆಲ್ಸೋ ಯು ಸ್ಟಿಲ್ ಲುಕಿಂಗ್ ಫಾರ್ ಸಂಬಡಿ, ಯು ಸ್ಟಿಲ್ ಥಿಂಕ್ ಯು ಹ್ಯಾವ್ ಟೈಮ್, ಸರ್ಚಿಂಗ್ ಫಾರ್ ಸಂಬಡಿ ಅಥವಾ ವೇಟಿಂಗ್ ಫಾರ್ ಸಂಬಡಿ, ಆ ವೇಟಿಂಗ್, ಸರ್ಚಿಂಗ್, ಲುಕಿಂಗ್ ಆ್ಯಂಡ್ ವಿ ಲೂಸ್ ಔಟ್ ಆ ಟೈಮ್. ಆಯಿತಾ? ಸೊ ಅದು ಎಲ್ಲ ಆಗ್ತಾ ಇರುತ್ತೆ. ಆ್ಯಂಡ್ 35 ಅಂತ ಇರುವಾಗ ಈ ಎಲ್ಲ ಅಪೇಕ್ಷೆಗಳು, ಈ ಹಂಬಲಗಳು ನಮಗೆ ಮನಸ್ಸಿನಲ್ಲಿ ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ. ಐ ಥಿಂಕ್ ವೆನ್ ಯು ಆಲ್ರೆಡಿ ಸ್ವಲ್ಪ ಲಿಟಲ್ ಬಿಟ್ ಆಫ್ 30, ಒಂದು 32, 33 ದಾಟ್ತಾ ಇದೆ ಅಂತ ಹೇಳಿದ್ರೆ ನಮಗೊಂಥರ ಪೂರ್ತಿಯಾಗಿ ಯು ಬಿಕಮ್ ಅ ಕಂಪ್ಲೀಟ್ ವುಮನ್. ಒಂದು ಹುಡುಗಿಯಿಂದ ವಿ ಟರ್ನ್ ಔಟ್ ಟು ಬಿ ಅ ವುಮನ್. ಆ ವುಮನ್